ಹ್ಯಾಂಡ್ ರೇಸ್ ಮಾಡ್ಬೋದು ರೆಕಾರ್ಡಿಂಗ್ ಮಾಡ್ಕೊಳ್ಳೋರು. ಓಕೆ, Yes. ನಿಂಬಡಿ ರೆಕಾರ್ಡಿಂಗ್ ಮಾಡೋದಿದ್ರೆ ನೋಡಿ ಹ್ಯಾಂಡ್ ರೈಸ್ ಮಾಡಿ. ಸೊ ಅನಿಲ್ ಕುಮಾರ್ಗೆ ಬೇಕಾಗ್ಬೋದು, ಅವ್ರು ಯಾವಾಗ್ಲೂ ತಗೊಳ್ತಾರೆ. ಈಗ ಈಸ್ ದ ರೈಟ್ ಪರ್ಸನ್, ಯಾಕಂದ್ರೆ ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ, ಯಾಕಂದ್ರೆ ನನ್ನ ಕಂಪ್ಯೂಟರ್ ಫುಲ್ ಲೋಡ್ ಆಗಿರುತ್ತೆ ಕೆಲವು ಟೈಮ್, ಐ ಕೆನಾಟ್ ರೆಕಾರ್ಡ್ ಇಟ್. ಬಟ್ ಅನಿಲ್ ಈಸ್ ರೆಕಾರ್ಡಿಂಗ್. ಏನಾದ್ರೂ ನಿಮ್ಗೆ ಕೇಳಿದ್ರೆ ಅನಿಲ್ ನಂಬರ್ ಇಟ್ಕೊಳ್ಳಿ, ಅವ್ರು ಕಳ್ಸಿಕೊಡ್ತಾರೆ. ಓಕೆ, Yes. ಹಾ ಶೇರಿಂಗ್ ಸ್ವಲ್ಪ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ. ಡಾಕ್ಯುಮೆಂಟ್ ಅಂತ ಕೊಟ್ಟೆ ಡ್ರೈವ್ ಹೋಯ್ತು. ಸರ್ ಶೇರ್ ಆಗಿದೆ ಇಲ್ಲಿ. ಓಕೆ, ನಿಮ್ DP ಅದು. ಆಗಿದೆಯಾ? ಒನ್ ಮಿನಿಟ್ ಇಲ್ಲ, ಶೇರ್ ಆಗಿಲ್ಲ. ಓಕೆ, ಶೇರ್ ಮಾಡಿ ಪ್ರವೀಣ್, ಶಾರಿಕ್ ಹೋಗಿ ಶೇರಿಂಗ್ ಅಲ್ಲಿ ಡಾಕ್ಯುಮೆಂಟ್ ಅಂತ ಬರ್ತಾ ಇದೆ ಸರ್. ಅದೇ ಡಾಕ್ಯುಮೆಂಟ್ ಪ್ರೆಸ್ ಮಾಡಿ, ಕ್ಲಿಕ್ ಮಾಡಿ. ಅದು ಡ್ರೈವಿಗೆ ಹೋಯ್ತು. ಡ್ರೈವಿಗೆ ಹೋಗ್ಬಾರ್ದು ಸರ್ ಐ ಡ್ರೈವಿಗೆ ಥಿಂಕ್ ಅದು ವಾಟ್ಸಪ್ ಸರ್ ವಾಟ್ಸಪ್ ಡಾಕ್ಯುಮೆಂಟ್ ಅಲ್ಲಿ ಹೋಗ್ಬಿಟ್ಟು ಮೀಡಿಯಾಗ ಹೋಗ್ಬಿಟ್ಟು ಅದ್ರಲ್ಲಿ ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತ ಮತ್ತೆ ಬರುತ್ತ್ರಿ ಸರ್, ಅದ್ರ ಒಳಗೆ ಇರ್ತದ. ಓಕೆ, ಪ್ರವೀಣ್ ಫಾಲೋ ಮಾಡಿ. ಇಮೇಜಸ್ ಇದೆ, ಆಡಿಯೋ ವಿಡಿಯೋಸ್ ಇದೆ, ಡಾಕ್ಯುಮೆಂಟ್ಸ್. ಓಕೆ, ಡಾಕ್ಯುಮೆಂಟ್ಗೆ ಹೋಗಿ. ಇಲ್ಲ ಸರ್, ಅದರಲ್ಲಿ ಇಲ್ವಾ? ವಾಟ್ಸಪ್ ಅಲ್ಲಿ ಮೀಡಿಯಾ ಅಂತ ಬಂತಲ್ಲ ಸರ್, ಮೀಡಿಯಾ ಅಲ್ಲಿ ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತಲ್ಲ ಅದ್ರಲ್ಲಿ ಇರುತ್ತೆ. ಮೀಡಿಯಾಕ್ಕೆ ಹೋಗಿ, ರಿಟರ್ನ್ ಹೋಗಿ ಮೀಡಿಯಾಕ್ಕೆ ಹೋಗಿ ನೋಡಿ. ಮೀಡಿಯಾ ಅಲ್ಲ ಸರ್, ಇಮೇಜಸ್ ಇದೆ, ಆಡಿಯೋಸ್ ಇದೆ, ಲಾರ್ಜ್ ಫೈಲ್ಸ್ ಅಂತ ಇದೆ. ಯಾವ್ದು ಇದು? ನೀವು ವಾಟ್ಸಪ್ ಅಲ್ಲಿ ಹೋಗಿದ್ದೀರಾ ಅಥವಾ ಡೈರೆಕ್ಟ್ ಹೋಗಿದ್ದೀರಾ? ಗುಡ್ ಟೀಮ್. ಅವರ ಟೀಮ್ ಅಲ್ಲಿ ತುಂಬಾ ಜನ ಈಗ ಆಲ್ರೆಡಿ ಡೈಮಂಡ್ಸ್ ಬಂದಿದ್ದಾರೆ, ತುಂಬಾ ಜನ ಕೋರ್ ಲೀಡರ್ಸ್ ಅಲ್ಲಿ ಬಂದಿದ್ದಾರೆ, ಕಂಪನಿ ಸ್ಪೀಕರ್ಸ್ ಬಂದಿದ್ದಾರೆ. ಮೋರ್ ಓವರ್ ಈಗ ನೆಕ್ಸ್ಟ್ ನಮ್ಮ ಫೇಸ್ಬುಕ್ ಅವರ ಟೀಮ್ ಇಂದ ಶ್ರುತಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಂದು ಟೀಮ್ ಇಂದ ವರ್ಷ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಂದು ಶಿಲ್ಪ ಅವರು ಸಹ ಸೆಲೆಕ್ಟ್ ಆಗಿದ್ದಾರೆ. ಯಂಗ್ ಅಂಡ್ ಎನರ್ಜೆಟಿಕ್ ಎಂಟರ್ಪ್ರಿನರ್ ಗೆ ಫೇಸ್ಬುಕ್ ಇಂದ ಸೆಲೆಕ್ಟ್ ಮಾಡಿದ್ದಾರೆ ಕಂಪನಿ. ಸೊ ಅದನ್ನ ಅವರ ಶಾರ್ಟ್ಲಿ ಅವರ ಇಂಟರ್ವ್ಯೂ ಸಹ ಸ್ಟಾರ್ಟ್ ಆಗ್ಲಿಕ್ಕಿದೆ. ರಿಯಲಿ ವಂಡರ್ಫುಲ್, ರಿಯಲಿ ಒಂದು ದೊಡ್ಡ ಟೀಮ್ ಅನ್ನ ಕಟ್ತಾ ಇದ್ದಾರೆ. ವೆರಿ ಕಮಿಟ್ಮೆಂಟ್ ಲೀಡರ್ ಪ್ರವೀಣ್. ಈಗ ಅವರು ನಮ್ಗೆ ಟ್ರೈನಿಂಗ್, ನ್ಯೂಸ್ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಬಗ್ಗೆ ನಮ್ಗೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ. ಎಲ್ರಿಗೂ ಲೀಡರ್ಶಿಪ್ ಫೌಂಡೇಶನ್ ಅಂಡ್ DXN ಕರ್ನಾಟಕ ಇಂಡಿಯಾ ವತಿಯಿಂದ ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದಾರೆ. ವೆಲ್ಕಮ್ ಪ್ರವೀಣ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Good morning. So shall I start the session, sir? Okay, you can continue. Okay, sir. So today is the best day for the rest of the day. ಸೊ ಸಾಕಷ್ಟು ನೀವು ಡ್ರೀಮ್ಸ್ ಅನ್ನ, ನಿಮ್ಮ ಏನು ಆಸೆ ಆಕಾಂಕ್ಷೆಗಳನ್ನ ತಗೊಂಡು ಇವತ್ತಿನ ಮಾರ್ನಿಂಗ್ ಮೀಟಿಂಗಿಗೆ ನೀವು ಬಂದಿದ್ದೀರಿ. ಸೊ ನಿಮ್ಮ ಕಮಿಟ್ಮೆಂಟ್ ತೋರಿಸ್ತದೆ ನಿಮಗೆ ಸಕ್ಸಸ್ ನಿಮಗೆ ಬೇಕೋ ಬೇಡವೋ ಅಂತ. ಸೊ ಇಷ್ಟು ಕಮಿಟ್ಮೆಂಟ್ ಇಂದ ನೀವು ಬರ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಎಸ್ಪೆಷಲಿ ಟುಡೇಸ್ ನಿಮಗೆ ಸೆಷನ್ ಟ್ರೈನಿಂಗ್ ಸೆಷನ್. ಸೊ ನಾವು ಆಲ್ರೆಡಿ ಸಾಕಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ ಏನಂತ ಹೇಳಿದ್ರೆ, ಪ್ರಾಡಕ್ಟ್ ಬಗ್ಗೆ. ಈಗ ಯಾರೇ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಾಗ ನೀವು ಅವ್ರ ಹತ್ರ ಕೇಳಿ ಇದ್ರ ಬಗ್ಗೆ ವಿವರಣೆ, ಅವರು ಒಂದು ಹಾಫ್ ಅನ್ ಅವರ್ 1 hour ವರೆಗೂ ಕೊಡ್ತಾರೆ. ಸೊ ಅವರ ಒಂದು ಏನು ಎಕ್ಸ್ಪೀರಿಯನ್ಸ್ ಅನ್ನ. ಬಟ್ ಅದೇ ಈ ಒಂದು ಬಿಸ್ನೆಸ್ ಅನ್ನ ನಾವು ಬಿಲ್ಡ್ ಮಾಡ್ಬೇಕು, ಅದ್ರ ಬಗ್ಗೆ ನೀವು ತಿಳಿಸಿ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ಗೆ ಬರ್ತಾರೆ. ಅಂದ್ರೆ ನಾವು ನಾರ್ಮಲಿ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ, ಕುರುಡ್ರು ಆನೆ ನೋಡಿದಾಗೆ ಅಂತ ಹೇಳ್ತೀವಿ. ಸೊ ಕುರುಡ್ರು ಆನೆ ನೋಡಿದಾಗ ಹೇಗಿರ್ತದೆ, ನೋಡ್ಲಿಕ್ಕೆ ಆಗ್ತದ? ಕಾಣೋದಿಲ್ಲ. ಸೊ ಬಟ್ ಅವರ ಒಂದು ಇಮ್ಯಾಜಿನೇಷನ್ ಅನ್ನ ಅವರು ಅಂದ್ರೆ ತಿಳಿಸ್ಬಿಟ್ಟು ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ನಮ್ಮ ಬ್ರೌನ್ ಡೈಮಂಡ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀವು ಆನೆ ಬಾಲವನ್ನ ಇಟ್ಕೊಂಡಿದ್ದೀರಿ, ಆನೆ ನೋಡಿ ಅಂತ. ಆನೆ ಏನು ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್, ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತ ನಾವ್ ಹೇಳ್ತೀವಿ. ಮೋರ್ ದ್ಯಾನ್ ನಿಮಗೆ ಮನಿಗಿಂತನೂ ಹೆಚ್ಚಿಗೆ ವ್ಯಾಲ್ಯೂಸ್ ಇರುವಂತ ಸಾಕಷ್ಟು ನಮ್ಮ ಮ್ಯಾಟರ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ. ಸೊ ಅದನ್ನ ನಾವು ಸರಿಯಾಗಿ ಆಲೋಚನೆ ಮಾಡಿದ್ದೆ ಆದ್ರೆ, ಸ್ನೇಹಿತರೆ, ಹೆಚ್ಚಿನ ಕಡೆಗಳಲ್ಲಿ ನಾನು ನೋಡ್ತೀನಿ ಏನಂತ ಹೇಳಿದ್ರೆ, ಜನ ಬರೀ ಹಣದ ಹಿಂದ್ಗಡೆ ಹೋಗ್ತಾ ಇರ್ತಾರೆ. ಸೊ ಅದರ್ ಥಿಂಗ್ಸ್ ಅನ್ನ ಅವರು ಲೈಫ್ಗೆ ಬೇಕಾಗಿರೋದನ್ನ ಅವರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಥವಾ ಕನ್ಸಿಡರ್ ಮಾಡೋದೇ ಇಲ್ಲ. ಓವರ್ ಆಲ್ ಅವರ ಒಂದು ಇದು ಏನಾಗ್ತದೆ ಅಂತ ಹೇಳಿದ್ರೆ, ಲಾಸ್ಟಿಗೆ ಹಣ ಇದ್ರೆ ಆರೋಗ್ಯ ಇರಲ್ಲ, ಆರೋಗ್ಯ ಇದ್ರೆ ಹಣ ಇರಲ್ಲ. ಹಾಗೆ
ಬೇರೆ ಬೇರೆ ವಿಚಾರಗಳಲ್ಲೂ ಸಹ ತುಂಬಾ ಅವರ ಒಂದು ಏನು ಲ್ಯಾಕಿಂಗ್ ಅವ್ರ ಕೊರತೆಗಳು ಅಲ್ಲಿ ಎಲ್ಲಾ ಕಡೆನೂ ಎದ್ದು ಕಾಣ್ತಾ ಇರ್ತದೆ. ಸೊ ಇದು ಆಗ್ಬಾರ್ದು ಅಂತ ಹೇಳಿದ್ರೆ ನಮ್ಮನ್ನ ನಾವು ಸಾಕಷ್ಟು ವಿಚಾರಗಳಲ್ಲಿ ಟ್ರೈನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಸಾಂಪ್ರದಾಯಿಕ ಜೀವನ ಶೈಲಿ ಇರ್ಬೋದು ಅಥವಾ DXN MLM ಸಿಸ್ಟಮ್ ಇರ್ಬೋದು. ನಾವು ಎಷ್ಟು ನಮ್ಮನ್ನ ನಾವು ಟ್ರೈನ್ ಮಾಡ್ಕೊಂತೀವಿ ಅಥವಾ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಂತೀವಿ ಮತ್ತೆ ನಮಗೆ ಬೇಕಾಗಿರೋ ವ್ಯಾಲ್ಯೂಸ್ ಅನ್ನ ನಾವು ಫಾಲೋ ಮಾಡ್ತೀವಿ. ಸೊ ಅವಾಗ ನಾವು ಯಶಸ್ಸಾಗ್ಲಿಕ್ಕೆ ಜಾಸ್ತಿ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಈ ಒಂದು ಏನು DXN ಬಿಸಿನೆಸ್ ಅಂತ ಏನಿದೆ, ಸೊ ಇದರಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ನಿಮಗೆ ಸಾಕಷ್ಟು ಟ್ರೈನಿಂಗ್ ಮಾಡೆಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ವೈಸ್ ಅಂತ ನೋಡಿದಾಗ ನಿಮಗೆ ಯೂಸ್ ಎಕ್ಸ್ಪೀರಿಯನ್ಸ್ ಅಂಡ್ ಶೇರ್ ಅಂತ ಇದೆ ನಿಮಗೆ. ಸೊ ಅದನ್ನ ನೀವು ಆ ಪಾರ್ಟ್ ನಲ್ಲಿ ಮಾಡ್ಬೋದು. ನನಗೆ ಈ ಒಂದು ದಿನ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ವಿಚಾರನೂ ತುಂಬಾ ಕಡಿಮೆ ಇರ್ತದೆ. ಬಂದ್ರೆ ನಾನು ಮಾತಾಡ್ತೇನೆ. ಅದರ್ವೈಸ್ ನಿಮಗೆ ನೆಕ್ಸ್ಟ್ ಬರುವಂತದ್ದು ನಿಮಗೆ ಗೋಲ್, ಪ್ಲಾನ್ ಅಂಡ್ ಆಕ್ಷನ್, ವರ್ಕ್. ಸೊ ಇದು ಬರುತ್ತೆ. ಸೊ ಹಾಗಾದ್ರೆ ನಮ್ಮ ಒಂದು DXN ನಲ್ಲಿ ಗೋಲ್ ಏನು? ಸೊ ನಮ್ಮ ಅದನ್ನ ಅಚೀವ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಏನ್ ಪ್ಲಾನಿಂಗ್ ಬೇಕು, ಹಾಗೆ ಹೇಗೆ ವರ್ಕ್ ಮಾಡ್ಬೇಕು. ಇವತ್ತಿನ ಟೋಟಲ್ ಸೆಷನ್ ಅಲ್ಲಿ ನಿಮಗೆ ತಿಳಿಸ್ಕೊಡುವಂತ ವಿಚಾರ ಏನಂತ ಹೇಳಿದ್ರೆ ಹೌ ಯು ಹ್ಯಾವ್ ಟು ವರ್ಕ್. ನೀವು ಹೇಗೆ ವರ್ಕ್ ಮಾಡಿದ್ರೆ ನಿಮ್ಗೆ ಯಾವ ರೀತಿಯ ಒಂದು ರಿಸಲ್ಟ್ಸ್ ಬರ್ತಾ ಹೋಗ್ತದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೀವು ಕೇಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅದನ್ನ ಫಾಲೋ ಮಾಡ್ಲಿಕ್ಕೆ ನೀವು ರೆಡಿ ಇದೀರಿ ಅಂತ ಹೇಳಿದ್ರೆ ದಿಸ್ ಇಸ್ ದ ರೈಟ್ ಸೆಷನ್. ನಿಮ್ಗೆ ಆ ಒಂದು ಕುತೂಹಲ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಶಾಲೆಗೆ ಹೋಗ್ತೀವಿ. ಶಾಲೆಗೆ ಹೋದಾಗ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ತದೆ. ಆ ಸಬ್ಜೆಕ್ಟ್ಸ್ ಎಲ್ಲದೂ ನಮಗೆ ರುಚಿಸುತ್ತೆ ಅಂತ ಹೇಳಕ್ ಆಗಲ್ಲ. ಆದ್ರೆ ನಾವು ಸ್ಕೋರ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ನಾವು ಕಲಿಬೇಕಾಗ್ತದೆ. ಎಲ್ಲಿ ನಮ್ಮ ವೀಕ್ ಪಾಯಿಂಟ್ ಇರ್ತದೆ ಅಲ್ಲಿ ನಾವು ಹೆಚ್ಚಿಗೆ ಎಫರ್ಟ್ ಅನ್ನ ನಾವು ಹಾಕ್ಬಿಟ್ಟು ನಾವು ಹೆಚ್ಚಿಗೆ ಅದ್ರಲ್ಲೂ ಸಹ ಸ್ಕೋರ್ ಮಾಡ್ಲಿಕ್ಕೆ ನಾವು ಎಫರ್ಟ್ ಹಾಕ್ಲೇಬೇಕಾಗ್ತದೆ. ನೀವು ಅದಕ್ಕೆ ತಯಾರಿದ್ದೀರಿ ಅಂತ ನಾನು ತಿಳ್ಕೊಂಡ್ಬಿಟ್ಟು ನಿಮ್ಮನ್ನ ಈ ಒಂದು ಸೆಷನ್ ಗೆ ವೆಲ್ಕಮ್ ಮಾಡ್ತಾ ನನ್ನ ನೆಕ್ಸ್ಟ್ ಸ್ಲೈಡ್ ಗೆ ನಾನು ಹೋಗ್ತಾ ಇದ್ದೇನೆ. ಸೊ ಆಟಿಟ್ಯೂಡ್. ಸೊ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಯಾವುದೇ ಒಂದು ನೀವು ಫೀಲ್ಡ್ ನಲ್ಲಿ ಅಥವಾ ಯಾವುದೇ ವಿಚಾರದಲ್ಲಿ ನೀವು ಯಶಸ್ಸನ್ನ ಪಡಿಬೇಕು ಅಂತ ಹೇಳಿದ್ರೆ ಅಥವಾ ನೀವು ಅದರಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಟಿಟ್ಯೂಡೇ ಮುಖ್ಯವಾದ ಕಾರಣ. ದಿಸ್ ಬಿಸ್ನೆಸ್ ಇಸ್ ಆಲ್ ಅಬೌಟ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಮನೋಭಾವ ನಿಮಗೆ ಹೇಗ್ ಬರ್ತದೆ ಅಂತ. ಮನೋಭಾವ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ವಿಷನ್ ಇದ್ರೆ ನಿಮಗೆ ಮನೋಭಾವ ಬರುತ್ತೆ. ಸೊ ದೃಷ್ಟಿಕೋನ, ಯು ಶುಡ್ ಬಿ ಫ್ಯೂಚರಿಸ್ಟಿಕ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಮುಂದಿನದಲ್ಲಿ ಈಗ ಡಾಕ್ಟರ್ ಲಿಮ್ ಎಷ್ಟು ಅವರು ದೃಷ್ಟಿಕೋನ ಅಂತ ಹೇಳಿದ್ರೆ ನೀವು ನೋಡಿ ಈಗ ಇಂಡಿಯಾದಲ್ಲಿ ಅಷ್ಟು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೆಲ್ಲ ದೊಡ್ಡ 300 ಕೋಟಿ ಟ್ರಾನ್ಸಾಕ್ಷನ್ ವರ್ಷಕ್ಕಿರುವಂತದ್ದು ಇನ್ನು ಕೇವಲ 5 ವರ್ಷದಲ್ಲಿ 3000 ಕೋಟಿಗೆ ಹೋಗ್ತದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಫ್ಯೂಚರಿಸ್ಟಿಕ್ ಇರ್ಬೋದು, ಎಷ್ಟು ವಿಷನರಿ ಇರ್ಬೋದು. ಸೊ ಅವ್ರು ಇಲ್ಲಿವರೆಗೆ ಬೇಕಾದಷ್ಟು ಅವರು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಬಂದಾಗ ಅವರು ಸಾಕಷ್ಟು ಹರ್ಡಲ್ಸ್ ಅನ್ನ ಅವರು ಫೇಸ್ ಮಾಡಿದ್ದಾರೆ. ಸೊ ಫೇಸ್ ಮಾಡಿನೂ ಸಹ ಅವರು ಪ್ರಪಂಚದ ನಿಮಗೆ ಟಾಪ್ 10 ಕಂಪನಿ ಒಳಗೆ ಹೋಗ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಈಸ್ ಎ ವೆರಿ ಬಿಗ್ ವಿಷನರಿ. ಸೊ ನಾವು ಒಂದು ಸಿದಾಡೆಗೋ ಈಗ ನನ್ನಲ್ಲಿ ತುಂಬಾ ಡೌಟ್ಸ್ ಇತ್ತು ಈ ಬಿಸ್ನೆಸ್ ಗೆ ಬಂದಾಗ. ತುಂಬಾ ಕನ್ಫ್ಯೂಷನ್ಸ್, ತುಂಬಾ ಡೌಟ್ಸ್. ಬಿಸ್ನೆಸ್ ಏನೋ ಮಾಡ್ತಾ ಇದ್ವಿ ಆದ್ರೆ ನಮ್ಗೆ ಕ್ಲಾರಿಟಿ, ಸ್ಪಷ್ಟತೆ ಅನ್ನೋದು ಇರ್ಲೇ ಇಲ್ಲ. ಅವಾಗ ಏನಾಯ್ತು ಅಂತ ಹೇಳಿದ್ರೆ ನನ್ನ ಲೈನ್ ಆಫ್ ಸ್ಪಾನ್ಸರ್ ರಾಜೇಂದ್ರನ್ ಚೇಲೋಗರ್ ಅವರು ಒಂದು ದೊಡ್ಡ ಪ್ರೋಗ್ರಾಮಿಗೆ ನನ್ನನ್ನ ಪ್ರಮೋಟ್ ಮಾಡಿದ್ರು. ಅದು ಸಿದಾಡೆ ಗೋವಾ ಅಂತ ಹೇಳ್ಬಿಟ್ಟು 2004ರಲ್ಲಿ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಹೋದ್ವಿ. ನಮ್ಮ ಕ್ರೌನ್ ಡೈಮಂಡ್ ಸಹ ಇದ್ರು. ಸೊ ಅಲ್ಲಿ ಏನಾಯ್ತು, ಅಲ್ಲಿ ತುಂಬಾ ಎಲ್ಲಾ ರೀತಿಯ ಜನ ಅಂದ್ರೆ ನಮ್ಮ ಭಾರತಕ್ಕೆ ತಂದಂತ ಗ್ರೇಟ್ ನಮ್ಮ ಏನು ಫಾದರ್ ಅಂಡ್ ಮದರ್ ಆಫ್ DXN ಅಂತ ಹೇಳ್ತೀವಿ. ರತ್ನ ವಸುಪಾಲ್ ಅವರಿದ್ರು, ಹಾಗೆ ರಂಜನ್ ಅವರಿದ್ರು, ಹಾಗೆ ಸಾಕಷ್ಟು ಫಾರಿನ್ ಡೆಲಿಗೇಟ್ಸ್ ಇದ್ರು. ತಾಜುದ್ದೀನ್ ಇರ್ಬೋದು ಅಥವಾ ಫಿಲಿಪೈನ್ಸ್ ಇಂದ ಲೇಡಿ ಕ್ರೌನ್ ಡೈಮಂಡ್ ಬಂದಿದ್ರು. ಹಾಗೆ ಭಾರತದಿಂದ ನಿಮಗೆ ರಿಟೈರ್ಡ್ ಜಡ್ಜ್, ಇವ್ರನ್ನೆಲ್ಲ ನಾವು ನೋಡಿದಾಗ ಈ ಬಿಸ್ನೆಸ್ ನಲ್ಲಿ ಸೊ ಅಂತ ಒಂದು ವಿಷನ್ ನಮಗೆ ಸಿಕ್ತು. ಅದ್ರ ನಂತರ ನಾವು ತುಂಬಾ ಸಲೀಸಾಗಿ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನಮಗೆ ಆ ಒಂದು ವಿಷನ್, ಆಟಿಟ್ಯೂಡ್ ಬರ್ಲಿಕ್ಕೆ ಕಾರಣ ಏನು, ನಮ್ಮ ವಿಷನ್ ಆಗಿತ್ತು. ಸೊ ನಿಮಗೆ ಆ ಒಂದು ವಿಷನ್ ಇದ್ರೆ ನಿಮ್ಮ ಆಕ್ಷನ್ ಪ್ಲಾನ್, ಬಿಹೇವಿಯರ್ ಸಹ ಚೇಂಜ್ ಆಗ್ತಾ ಹೋಗ್ತದೆ. ಇದಕ್ಕೆ ಒಂದಕ್ಕೊಂದು ಲಿಂಕ್ ಇರ್ತದೆ, ವಿಷನ್, ಆಟಿಟ್ಯೂಡ್ ಅಂಡ್ ಯುವರ್ ಬಿಹೇವಿಯರ್. ಸೊ ಈ ಬಿಸ್ನೆಸ್ ಬಿಹೇವಿಯರ್ ಅನ್ನ ನೀವು ಬಿಲ್ಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಿಮಗೆ ರೈಟ್ ಆಟಿಟ್ಯೂಡ್ ಬೇಕಾಗ್ತದೆ. ಸೊ
ಸೊ ಆ ರೈಟ್ ಆಟಿಟ್ಯೂಡ್ ನಿಮ್ಮಲ್ಲಿ ಕೊರತೆ ಇದೆ ಅಂತ ಹೇಳಿದ್ರೆ ನೀವು ನಿಮ್ಮ ಸ್ಪಾನ್ಸರ್ ಒಟ್ಟಿಗೆ ಕೂತ್ಕೊಂಡು ನೀವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೇದು. ಇಫ್ ಒನ್ ವಾಂಟ್ಸ್ ಟು ಕಮಾಂಡ್ ಅನ್ ಆರ್ಮಿ ಹಿ ಮಸ್ಟ್ ಕಾಂಕರ್ ಹಿಮ್ಸೆಲ್ಫ್ ಫಸ್ಟ್. ಅಂದ್ರೆ ನಮ್ಮನ್ನ ನಾವು ಗೆಲ್ಬೇಕು ಅಥವಾ ನಮ್ಮನ್ನ ನಾವು ಹಿಡಿತದಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರೆ ನಾವು ಶಿಸ್ತಿಗೆ ಒಳಗಾದಾಗ ಅಂದ್ರೆ ಡಿಸಿಪ್ಲಿನ್ ಗೆ ನಾವು ಬಂದಾಗ ಖಂಡಿತವಾಗಿ ಅದು ಸಾಧ್ಯತೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಡಿಸಿಪ್ಲಿನರಿ ಆಕ್ಷನ್ಸ್ ನಿಮಗೆ ಈಲ್ಡ್ ಅನ್ನ ಫಲವನ್ನ ಕೊಟ್ಟೇ ಕೊಡ್ತದೆ. ಸೊ ಆ ಡಿಸಿಪ್ಲಿನರಿ ಆಕ್ಷನ್ಸ್ ಏನು ಅಂತ ಹೇಳಿದ್ರೆ ನಿಮಗೆ ಬೇಕಾದಷ್ಟು ಈ ಒಂದು ಟೋಟಲ್ ಸೆಷನ್ ಅಲ್ಲಿ ಅದನ್ನ ಶೇರ್ ಮಾಡ್ತಾ ಹೋಗಿದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನ ಕರೆಕ್ಟ್ ಆಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಇದ್ರದ್ದೆಲ್ಲ ನಿಮಗೆ ಸ್ಲೈಡ್ಸ್ ನಿಮಗೆ ಸಿಗತ್ತೆ, ಫೋಟೋ ಕಾಪಿನ ತೆಕ್ಕೊಬಹುದು. ಸೊ ಆ ಆಕ್ಷನ್ ಅನ್ನ ನೀವು ಮಾಡ್ತಾ ಹೋದಾಗ ನಿಮಗೆ ಖಂಡಿತವಾಗಿ ಒನ್ ಬೈ ಒನ್, ಈಗ ನೋಡಿ ಮೈ ಹೋಮ್ ಮೈ ಶಾಪ್ ಇವೆಲ್ಲ ನಿಮಗೆ ಒಂದು ಏನು ನಾವು ಫಾಲೋ ಮಾಡ್ತಿರುವಂತಹ ಆಟಿಟ್ಯೂಡ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾವು ಮಾಡೋದ್ರ ಮೂಲಕ ಹೇಗೆ ನಾವು ಯಶಸ್ಸನ್ನ ಪಡಿಬಹುದು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಹೇಳುವಂತ ಈ ಒಂದು ವಿಚಾರಗಳನ್ನ ಸೀರಿಯಸ್ ಆಗಿ ಥಿಂಕ್ ಮಾಡಿ ನೀವು ಆಕ್ಷನ್ಗೆ ಪುಟ್ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನೀವು ಯಶಸ್ಸನ್ನ ಪಡಿತೀವಿ. ಓಕೆ, ಸೊ ನೆಕ್ಸ್ಟ್ ಲೈನ್ ಮೇಡಮ್. ಸೊ ಆಟಿಟ್ಯೂಡ್ ನಲ್ಲಿ ಏನೆಲ್ಲ ಬರುತ್ತೆ? ಸೊ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅಂತ ಹೇಳಿದೆ, ಮನೋಭಾವ. ಸೊ ಆ ಮನೋಭಾವ ನಿಮ್ಮ ಹತ್ರ ಇದ್ರು ಇಲ್ಲದೆ ಇದ್ರು ಸಹ ಈಗ ನೀವು ಫಾಲೋ ಮಾಡುವಂತ ನಾನು ತಿಳಿಸುವಂತ ಕೆಲಸಗಳೇನಿದಾವೆ ಸೊ ಅದನ್ನ ನೀವು ಮಾಡ್ತಾ ಹೋದಾಗ ನಿಮಗೆ ಅದು ಸೆಟ್ ಆಗ್ಲೇಬೇಕಾಗ್ತದೆ. ದಟ್ ಈಸ್ ಗುಡ್ ಲರ್ನಿಂಗ್ ಆಟಿಟ್ಯೂಡ್, CLA ಅಂತ ಹೇಳ್ತೀವಿ. ಸೊ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ನಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ಬರುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಮೀಟಿಂಗ್ ಅನ್ನ ಅಟೆಂಡ್ ಮಾಡೋದು, ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು, ಅದನ್ನ ಶೇರ್ ಮಾಡೋದು, ಇದೆಲ್ಲ ನಿಮಗೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಅಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಈಗ ನೋಡಿ ಯಾವ್ದು ನೀವು ಎಕ್ಸ್ ಬ್ರ್ಯಾಂಡ್ ಆಫ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀರಿ, ಅದರಿಂದ ನೀವು ಈ ಒಂದು ಪ್ರಾಡಕ್ಟ್ ಗೆ ಬರುವಂತದ್ದು ದಟ್ ಇಸ್ ಆಲ್ಸೋ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಆಗಿರುತ್ತೆ. ಸೊ ಅದರ ಇನೋವೇಟಿವ್ ಯೂಸರ್ಸ್ ಅನ್ನ ನೀವು ತಿಳ್ಕೊಂಡು ಫಾಲೋ ಮಾಡುವಂತದ್ದು ಸಹ ನಿಮಗೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಆಗಿರುತ್ತೆ. ಹಾಗೆ ನೀವು ಬಿಸ್ನೆಸ್ ನಲ್ಲೂ ಸಹ ನೀವು ಏನೆಲ್ಲ ಮಾಡಿ, ಈಗ ಟೂಲ್ಸ್ ಅಂತ ನಾವು ನಮ್ಮ ಸ್ಪಾನ್ಸರ್ ಐಡೆಂಟಿಫೈ ಮಾಡಿದಾಗ ಆ ಟೂಲ್ಸ್ ಅನ್ನು ನಾವು ಹೊಂದುವಂಥದ್ದು ನಾವು ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಅಲ್ಲೇ ಬರುತ್ತೆ. ಈಗ ನಾನ್ ಮಾತ್ರ ಖರೀದಿ ಮಾಡೋದಲ್ಲ, ಅದನ್ನ ಒಂದು ಕೆಲವು ನಂಬರ್ಸ್ ನಲ್ಲಿ ಈಗ ಯಾವುದೇ ಒಂದು ಏನು ಟೂಲ್ಸ್ ಇದೆ ನಿಮಗೆ ಒಂದ್ ಅಥವಾ ಎರಡು ಅಥವಾ ಮೂರು ಇಟ್ಕೊಳ್ಳುವಂಥದ್ದು ಎಕ್ಸ್ಟ್ರಾ, ಯಾಕಂದ್ರೆ ನಮ್ಮ ಟೀಮಿಗೆ ನಾವು ಸರ್ವ್ ಮಾಡ್ಬೇಕಾಗುತ್ತೆ. ಇದೆಲ್ಲ ನಮಗೆ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ನಲ್ಲಿ ಬರುವಂತದ್ದು. ಸೊ ನೆಕ್ಸ್ಟ್ ಇಸ್ ದ ಪೇಷನ್ಸ್. ಸೊ ತಾಳ್ಮೆನೆ ನಿಮ್ಮನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ತದೆ. ನೀವು ಸರಿಯಾದ ಒಂದು ಗುರಿಯನ್ನ ಇಟ್ಕೊಂಡು ನೀವು ಪೇಷನ್ಸ್ ಇಂದ ವರ್ಕ್ ಮಾಡ್ತಾ ಹೋದ್ರೆ ನೀವು ಖಂಡಿತವಾಗಿ ನೀವು ಯಶಸ್ಸನ್ನ ಪಡೆಯಲಿಕ್ಕೆ ನಿಮಗೆ ನೇಚರ್ ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ನೆಕ್ಸ್ಟ್ ಇಸ್ ದ ಪರ್ಸಿಸ್ಟೆನ್ಸ್, ಅಂದ್ರೆ ನೀವು ಏನು ಪದೇ ಪದೇ ಒಂದು ಕೆಲಸವನ್ನ ಮಾಡುವಂಥದ್ದು. ಸೊ ನಾನು ಅದೇ ಹೇಳಿದೆ, ಈಗ ನಾವು ಕಾಲೇಜಿಗೆ ಅಥವಾ ಶಾಲೆಗೆ ಹೋದಾಗ ನಮಗೆ ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ಏನು ಆಸಕ್ತಿ ಇರೋದಿಲ್ಲ ಅಂತ. ಸೊ ಆ ಆಸಕ್ತಿ ವೀಕ್ನೆಸ್ ಇಸ್ ಸ್ಟ್ರೆಂತ್ ಅಂತ ನಾವೇನ್ ಹೇಳ್ತೀವಿ, ಅದನ್ನೇ ನೀವು ಒಂದು ಸ್ಟ್ರೆಂತ್ ಆಗಿ ಚೇಂಜ್ ಮಾಡ್ಕೊಂಡು ನೀವು ಪದೇ ಪದೇ ಅದರಲ್ಲಿ ನೀವು ಏನನ್ನ ನೀವು ಚೇಂಜಸ್ ಅನ್ನ ಮಾಡ್ಕೊಳೋದ್ರ ಮೂಲಕ ನೀವು ಯಶಸ್ಸನ್ನ ಪಡಿಬಹುದು ಅಂತ ಹೇಳಿ ನೀವು ಕಾತರರಾಗಿ ಕೆಲಸ ಮಾಡ್ತಾ ಹೋಗಿದ್ದೆ ಆದ್ರೆ ನೀವು ಖಂಡಿತವಾಗಿ ನೀವು ಯಶಸ್ಸನ್ನ ಪಡೆದೇ ಪಡಿತೀರಿ. ಅದಕ್ಕೆ ಬೇಕಾದಷ್ಟು ನೀವು ಈಗ ನೋಡಿ ಹೆನ್ರಿ ಫೋರ್ಡ್ ನ ಅವ್ರ ಸ್ಟೋರಿಯನ್ನ ನೀವು ಕೇಳ್ಬೋದು, ಅಥವಾ ನೀವು ಬಲ್ಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಥಾಮಸ್ ಆಲ್ವಾ ಎಡಿಸನ್ ಅವರದ ಒಂದು ಎಫರ್ಟ್ಸ್ ಅನ್ನ ನೀವು ನೋಡ್ಬೋದು. ಸೊ ಹಾಗೆ ಬೇಕಾದಷ್ಟು ನಿಮಗೆ ಈ ಪ್ರಪಂಚದಲ್ಲಿ ಜನ ಅದನ್ನ ಮಾಡಿದ್ದಾರೆ. ಈಗ ಒಂದು ಈ ದೇಶದ ಪ್ರಧಾನ ಮಂತ್ರಿ ಆಗೋದು ಆದ್ರೂ ಅಷ್ಟೇ, ಅವ್ರು ಎಷ್ಟು ಪರ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿರ್ತಾರೆ, ಎಷ್ಟು ಹರ್ಡಲ್ಸ್ ಅನ್ನ ಫೇಸ್ ಮಾಡಿರ್ತಾರೆ. ಸೊ ಈ ತರ ನಿಮಗೆ ಯಾವುದೇ ಕೆಲಸವನ್ನ ಪದೇ 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 ನೀವು ಮಾಡ್ತಾ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ ನಾವು ಮಾಡ್ಬೇಕಾಗ್ತದೆ, ಯಾಕಂದ್ರೆ ನಮಗೆ ಯಶಸ್ಸು ಬೇಕಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಪರ್ಸಿವರೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಪರಿಶ್ರಮದಿಂದ ಕೆಲಸ ಮಾಡೋದು. ಹಾರ್ಡ್ ವರ್ಕ್ ನಿಮಗೆ 100% ಈಲ್ಡ್ ಕೊಟ್ಟೆ ಕೊಡ್ತದೆ. ಸೊ ಅದಕ್ಕೆ ನೀವು ಆ ಒಂದು ಪರ್ಟಿಕ್ಯುಲರ್ ಮೈಂಡ್ ಸೆಟ್ ಅನ್ನ ಮಾಡಿ ನೀವು ವರ್ಕ್ ಮಾಡ್ಲಿಕ್ಕೆ ನೀವು ರೆಡಿ ಆಗ್ಲೇಬೇಕಾಗ್ತದೆ. ಸೊ ನೆಕ್ಸ್ಟ್ ಗೋಲ್ ಓರಿಯೆಂಟೆಡ್. ಸೊ ನಾವು ಏನಂದ್ರೆ ನಾವು ಈಗ ಒಂದು ಗುರಿಯನ್ನ ಹೊಂದಿ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜನ ಗುರಿಯನ್ನೇ ಚೇಂಜ್ ಮಾಡ್ತಾರೆ. ಸೊ ಯಾವತ್ತು ಸ್ನೇಹಿತರೆ ನೀವು ಗುರಿಯನ್ನ ಚೇಂಜ್ ಮಾಡೋದ್ರಿಂದ ಯಶಸ್ಸಾಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನೀವು ಗುರಿಯನ್ನ ಸರಿಯಾಗಿ ಸ್ಪಷ್ಟವಾಗಿ ಇಟ್ಕೊಂಡು ನೀವು ಹೋಗುವಂತ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ನೀವು ಬದಲಾವಣೆ ಮಾಡ್ಕೊಂಡು ಅಲ್ಲಿ ಬರುವಂತಹ ಯಾವುದೇ ಚಾಲೆಂಜಸ್ ಅನ್ನ ನೀವು ಪಾಸಿಟಿವ್ ಆಗಿ ಫೇಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ 100% ನೀವು ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಿಮ್ಗೆ ಇದೆಲ್ಲ ಕೆಲಸ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್, ಸೊ ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ತುಂಬಾ ಮುಖ್ಯ ಆಗುತ್ತೆ. ಈಗ ಒಂದು ಕಂಪನಿಯ ಬಗ್ಗೆ ಇರ್ಬೋದು, ಪ್ರಾಡಕ್ಟ್ ಗಳ ಬಗ್ಗೆ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ನಿಮಗೆ ಅದರ ಫ್ಯೂಚರ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ನೀವು
ಸರಿಯಾಗಿ ನೀವು ಅಂದ್ರೆ ಈಗ ನೋಡಿ, ಈಗ ವೆಲ್ನೆಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಫ್ಯೂಚರ್ ನಲ್ಲಿ ನಿಮಗೆ ಎಷ್ಟೆಲ್ಲ ಇದರ ಟ್ರಾನ್ಸಾಕ್ಷನ್ ಗೆ $1 trillion ಇಂಡಸ್ಟ್ರಿ ಆಗಿ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ನೀವು ಅದರ ಅಂಕಿ ಅಂಶಗಳನ್ನ ಸರಿಯಾಗಿ ನೀವು ಕಲೆ ಹಾಕಿದಾಗ ನೀವು 100% ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಗೆಟಿಂಗ್ ಸ್ಟಾರ್ಟೆಡ್, ಹೇಗೆ ನಾವು ಈ ಬಿಸ್ನೆಸ್ ಅನ್ನ ಒಂದು ಒಳ್ಳೆಯ ಲೆವೆಲ್ಗೆ ನಾವು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರೆ, ಆಲ್ವೇಸ್ ಯೂಸ್ ದ ಪ್ರಾಡಕ್ಟ್. ನಿಮ್ಮ ಬ್ರ್ಯಾಂಡ್ ಅನ್ನ ನೀವು ಶಿಫ್ಟ್ ಮಾಡ್ಲೇಬೇಕು ಸ್ನೇಹಿತರೆ. ನೀವು ಬ್ರ್ಯಾಂಡ್ ಅನ್ನ ಶಿಫ್ಟ್ ಮಾಡಿ ಕಂಟಿನ್ಯೂ ಮಾಡದೇ ಇದ್ರೆ ನೀವು ಈ ಬಿಸ್ನೆಸ್ ಅನ್ನ ಖಂಡಿತವಾಗಿ ನೀವು ಬೆಳೆಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ನೀವು ಶೇರ್ ದ ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟ್ಸ್ ಅನ್ನ ನೀವು ಶೇರ್ ಮಾಡುವಂತದ್ದು ನಿಮಗೆ ಆ USP ಅಂತ ಹೇಳ್ತೀವಿ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಅಂತ ಏನಿದೆ ಅದನ್ನ ನೀವು ಜನರಿಗೆ ತಿಳಿಸ್ಕೊಡುವಂಥದ್ದು. ಯಾಕೆ ಈ ಪ್ರಾಡಕ್ಟ್, ಸೊ ಯಾಕೆ ನಾವು ಇದನ್ನ ಯೂಸ್ ಮಾಡ್ತೀವಿ, ಸಾರಿ. ಸೊ ಇದರಿಂದ ಬೆನಿಫಿಟ್ಸ್ ಏನು, ಇದೆಲ್ಲ ನಮಗೆ ಶೇರ್ ದ ಪ್ರಾಡಕ್ಟ್ಸ್ ನಲ್ಲಿ ಬರ್ತದೆ. ಹಾಗೆ ನಾವು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವು ಹೇಳಿದ್ನಲ್ಲ ನಿಮಗೆ ಏನಂತ ಹೇಳಿದ್ರೆ, ಯೂಸ್ ಎಕ್ಸ್ಪೀರಿಯನ್ಸ್ ಅಂಡ್ ಶೇರ್ ಅಂಡ್ ಹೌ ಟು ಬಿಲ್ಡ್ ದ ನೆಟ್ವರ್ಕ್. ನಿಮಗೆ ಗೋಲ್ ಹಾಗೆ ನಿಮಗೆ ಪ್ಲಾನ್, ಹಾಗೆ ನೀವು ವರ್ಕ್ ಮಾಡುವಂಥದ್ದು. ಆ ವರ್ಕ್ ಏನು, ಈಗ ನಿಮಗೆ ಆಟಿಟ್ಯೂಡ್ ಬಗ್ಗೆ ಈಗಾಗಲೇ ನಾನು ತಿಳಿಸಿದೆ. ಸೊ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ನಿಮಗೆ ಬೇರೆ ಬೇರೆ ವಿಚಾರಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಲೈಡ್ ಮಾಡಿ. ಥ್ಯಾಂಕ್ ಯು. ಯೂಸ್ ದ ಪ್ರಾಡಕ್ಟ್. ಸೊ ಮತ್ತೆ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದರ ಎಫೆಕ್ಟಿವ್ ಯೂಸ್ ಏನಿದೆ, ಸೊ ಒಂದಕ್ಕಿಂತ ಹೆಚ್ಚಿನ ಯೂಸಸ್ ಏನಿದೆ, ಅದರ ಬೆನಿಫಿಟ್ಸ್ ಏನಿದೆ. ಸೊ ಈ ರೀತಿಯಲ್ಲಿ ನೀವು ಪ್ರತಿಯೊಂದು ಪ್ರಾಡಕ್ಟ್ ಗಳ ಬಗ್ಗೆ, ಈಗ ಮೊನ್ನೆ ಒಂದು ವಿಡಿಯೋನ ಹಾಕಿದ್ರು, ಏನಂತ ಹೇಳಿದ್ರೆ ಟೀ ಯೂಸ್ ಮಾಡಿದ ನಂತರ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸ್ ಏನಾಯ್ತು, ಹಾಗೆ ಅದನ್ನ ಗಿಡಗಳಿಗೆ ಹಾಕಿದಾಗ ಅದರ ಒಂದು ಗ್ರೋತ್ ಹೇಗಿದೆ, ಹೇಗೆ ಅದು ಫಲ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ದಟ್ ಈಸ್ ದ ಎಫೆಕ್ಟಿವ್ ಯೂಸ್ ಅಂತ ಹೇಳ್ತೀವಿ. ಈಗ ನಿಮ್ಗೆ ಆರ್ಗ್ಯಾನಿಕ್ ಅಂತ ಇದು ಇದ್ದಾಗ ನಿಮಗೆ ಎಲ್ಲಾ ಕಡೆನೂ ಇದು ವರ್ಕ್ ಆಗ್ಲೇಬೇಕು. ಸೊ ಬೈ ನೇಚರ್ ಅದು ವರ್ಕ್ ಆಗೇ ಆಗ್ತದೆ. ಸೊ ಡಿಫ್ರೆಂಟ್ ಪ್ಲೇಸಸ್ ಇಂದ ಡಿಫ್ರೆಂಟ್ ನಿಮಗೆ ಹೆಲ್ತ್ ರಿಲೇಟೆಡ್ ನಿಮಗೆ ಪ್ರಾಡಕ್ಟ್ ಇದು ಏನು ರಾ ಮೆಟೀರಿಯಲ್ಸ್ ಇರೋದ್ರಿಂದ ನಿಮಗೆ ಹೆಲ್ತ್ ಏನ ಬೆನಿಫಿಟ್ ಒಟ್ಟಿಗೆ, ಈಗ ನೀವು ಅದೇ ಅವ್ರ ಗಿಡಕ್ಕೆ ಹಾಕಿ ತೋರಿಸಿದಾಗ ನೋಡಿ ಆ ರೀತಿಯಲ್ಲಿ ಈಗ ನೀವು ಏನು ಈಗ ಟೀ ಅಥವಾ ಕಾಫಿ ಇದೆ ಅದು ನೀವು ಮುಖಕ್ಕೆ ಹಚ್ಕೊಂಡಾಗ್ಲೂ ಸಹ ನಿಮಗೆ ಅದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅನ್ನುವಂಥದ್ದು ಸಹ ನಿಮಗೆ ಎಫೆಕ್ಟಿವ್ ಯೂಸ್ ಅಂತ ಹೇಳ್ಬೋದು. ಈಗ ಟೀ ಕುಡಿಯುವಂಥದ್ದನ್ನೇ ಜಾಸ್ತಿ ಈಗ ನೀವು ಮಾರ್ಕೆಟ್ ನಲ್ಲಿ ನೀವು ನೋಡ್ಬೋದು. ಈಗ ಟೀ ಅನ್ನ ನೀವು ತುಂಬಾ ಕುಡಿಯಲಿಕ್ಕೆ ಆಗಲ್ಲ ಅಲ್ವಾ. ಸೊ ನೀವು ಹಾಲಾಕಿ ಕುಡಿಯುವಂಥದ್ದು ಇರ್ಬೋದು, ಯಾವುದೇ ಇರ್ಬೋದು. ಅವಾಗ ನಿಮಗೆ ಅದರದ್ದೇ ಆದ ಒಂದು ಏನು ಹೆಲ್ತ್ ರಿಲೇಟೆಡ್ ಚಾಲೆಂಜಸ್ ಕ್ರಿಯೇಟ್ ಆಗ್ತದೆ. ಬಟ್ ಜಿಎಕ್ಸನ್ ಟೀ ಅನ್ನ ನೀವು ಆಸ್ ಇಟ್ ಈಸ್ ಕುಡಿದಾಗ, ನೀವು ಎಷ್ಟು ಕುಡಿದ್ರು ನೀರಿನ ಬದಲು ಅದನ್ನು ಕುಡಿದಾಗ್ಲೂ ಸಹ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಡಿಸ್ಕವರ್ ಇನ್ನೋವೇಟಿವ್ ಯೂಸ್ ಅಂತ ಹೇಳ್ತಾರೆ. ಇನ್ನೋವೇಟಿವ್ ಯೂಸ್ ಅಂತ ಹೇಳಿದ್ರೆ, ಈಗ ನಾವು ಏನು ಒಂದು ಆಂಗಲ್ ಅಲ್ಲಿ ಯಾವ ರೀತಿಯಲ್ಲಿ ಅದನ್ನ ನಾವು ಪ್ರಾಡಕ್ಟ್ ಪೊಸಿಷನಿಂಗ್ ಮಾಡಿರ್ತೀವಿ, ಸೊ ಮೋರ್ ದ್ಯಾನ್ ದಟ್ ಅದರ ಇನ್ನೋವೇಟಿವ್ ಯೂಸಸ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮ ಟೀ ಟ್ರೀ ಕ್ರೀಮ್ ಇದೆ. ಈ ಟೀ ಟ್ರೀ ಕ್ರೀಮಿನ ನಿಮಗೆ ಮೋರ್ ದ್ಯಾನ್ 20 ನಿಮಗೆ ಯೂಸಸ್ ಇದೆ. ಅದ್ರ ಬಗ್ಗೆ ನಮಗೆ ಗೊತ್ತಿದೆಯಾ? ಇಲ್ಲ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ವಿಚಾರಗಳನ್ನ ಕಲೆಕ್ಟ್ ಮಾಡ್ಬೇಕಾಗ್ತದೆ. ಈವನ್ ನೀವು ಅದನ್ನ ನೀರಿಗೆ ಹಾಕಿ ಅದನ್ನ ಸ್ನಾನಕ್ಕೂ ನೀವು ಯೂಸ್ ಮಾಡ್ಬೋದು ಅಲ್ವಾ. ಸೊ ಸ್ಟೀಮ್ ತಗೊಳ್ಬಹುದು. ಈಗ ಹೆಚ್ಚಿನ ಜನ ಏನಂದ್ರೆ ಏನು ಕಾಸ್ಮೆಟಿಕ್ ಫೀಲ್ಡ್ ಗೆ ಬಂದಾಗ ಸ್ಟೀಮ್ ತಗೊಳ್ಳುವಂತ ಒಂದು ಹ್ಯಾಬಿಟ್ ಇರ್ತದೆ. ಈಗ ಶೀತ ಆದಾಗ್ಲೂ ತಗೊಳ್ಬಹುದು, ಬ್ಯೂಟಿಫಿಕೇಶನ್ಗೂ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿಯ ಇನ್ನೋವೇಟಿವ್ ಯೂಸಸ್ ಏನಿದಾವೆ, ಸೊ ಅದನ್ನ ನೀವು ಬೇರೆ ಬೇರೆ ಪ್ರಾಡಕ್ಟ್ ಒಟ್ಟಿಗೆ, ಈಗ ನೀವು ಬಾಡಿ ಲೋಷನ್ ಒಟ್ಟಿಗೆ ಹೇಗೆ ನೀವು ಅಪ್ಲೈ ಮಾಡಿದಾಗ ಯಾವ ರೀತಿ ಬೆನಿಫಿಟ್ ಬರ್ತದೆ, ಸೋಪ್ ಒಟ್ಟಿಗೆ ನೀವು ಅಪ್ಲೈ ಮಾಡಿದಾಗ ಯಾವ ರೀತಿ ಬೆನಿಫಿಟ್ ಬರ್ತದೆ, ಹಾಗೆ ನೀವು ಯಾವುದು ನಮ್ಮ ಚಬ್ಬಿ ಆಯಿಲ್ ಇದೆ ಅಥವಾ ನೀವು ಏನೋ ಮಸಾಜ್ ಆಯಿಲ್ ಇದೆ ಅದರೊಟ್ಟಿಗೆ ಯೂಸ್ ಮಾಡಿದಾಗ ಯಾವ ರೀತಿಯ ಬೆನಿಫಿಟ್ಸ್ ನಿಮಗೆ ಬರುತ್ತೆ. ಸೊ ಈ ರೀತಿಯಲ್ಲಿ ನೀವು ಜೆಲ್ ಇರ್ಬೋದು, ಅದರೊಟ್ಟಿಗೆ ನೀವು ಅಪ್ಲೈ ಮಾಡ್ಕೊಂಡಾಗ ಯಾವ ರೀತಿಯ ಬೆನಿಫಿಟ್ಸ್ ಬರುತ್ತೆ. ಸೊ ಈ ರೀತಿಯ ಒಂದು ಏನು ಒಂದು ಆಂಗಲ್ಗಿಂತ ಬೇರೆ ಒಂದು ಆಂಗಲ್ ನಲ್ಲಿ ನಾವು ಅದರ ಇನ್ನೋವೇಟಿವ್ ಯೂಸಸ್ ಅನ್ನ, ಈಗ ನಾವು ಪೇಸ್ಟ್ ಇನ್ನು 20 ಮಿನಿಮಮ್ ಬೆನಿಫಿಟ್ಸ್ ಅನ್ನ ನಾವು ಹೇಳ್ತೀವಿ. ಸೊ ಅದು ಇನ್ನೋವೇಟಿವ್ ಆಗಿರ್ಬೋದು ಅಥವಾ ಸಮ್ಟೈಮ್ಸ್ ಅದು ರಾಂಗ್ ಪ್ರಾಡಕ್ಟ್ ಪೊಸಿಷನಿಂಗು ಆಗ್ಬೋದು. ಸೊ ಅವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನಾವು ಅದನ್ನ ಏನು ಪೊಸಿಷನಿಂಗ್ ಅನ್ನ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಸೇಲ್ಸ್ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹೆಲ್ತ್ ರಿಲೇಟೆಡ್ ಆಗಿ ಆಗಿರುವಂತದ್ದು ತುಂಬಾ ಒಳ್ಳೇದು. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ಸೊ ಲಾಂಗ್ ರನ್ ಅಲ್ಲಿ ನಿಮಗೆ ಅನ್ಬಿಲಿವಬಲ್ ಇದು ಬೆನಿಫಿಟ್ಸ್ ಅಂತ ಹೇಳ್ಬಹುದು. ಸೊ ಯಾವ ಬೇರೆ ಮಾರ್ಕೆಟ್ ನಲ್ಲಿ ಇರುವಂತ ಯಾವ ಪ್ರಾಡಕ್ಟ್ ಸಹ ಆ ರೀತಿಯ ನಿಮಗೆ ಒಂದು ರಿಸಲ್ಟ್ ಬರ್ಲಿಕ್ಕೆ
ಸಾಧ್ಯತೆನೇ ಇಲ್ಲ. ನಾವು ಈಗ ಒಂದು ಲಾಸ್ಟ್ 16 ಇಯರ್ಸ್ ನಲ್ಲಿ ನೋಡಿರುವಂತ ಒಂದು ಬೆನಿಫಿಟ್ಸ್. ಸೊ ಹಾಗಾಗ್ಬಿಟ್ಟು ನೀವು ಈ ಒಂದು ಪ್ರಾಡಕ್ಟ್ ಗಳ ಬಗ್ಗೆ ನೀವು ಬಿಂದಾಸ್ ನೀವು ಯಾರೊಟ್ಟಿಗಾದ್ರೂ ನೀವು ಚರ್ಚೆ ಮಾಡ್ಬೋದು. ಪೊಸಿಷನ್ ನಿಮ್ ಮುಂದೆ ಸರಿಯಾಗಿರ್ಬೇಕು. ಅಲ್ಲಿ ಪೊಸಿಷನಿಂಗ್ ರಾಂಗ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಸೇಲ್ಸ್ ಸಹ ನಿಮಗೆ ವೇರಿಯೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಮಾಡಿ. ಯೂಸ್ ದ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಮತ್ತೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೀವು ಸಿ ಸ್ಟಾಕ್ ಇರೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಜೋ ದಿಕ್ತಾ है वो बिकता है, जो आप डेमोन्स्ट्रेशन करते हो जरूर मार्केटिंग होता है. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಏನು ನಿಮ್ಮ ಆಲ್ ಮೈಂಡ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಫೋಕಸ್ ಜಾಸ್ತಿ ಇರ್ಬೇಕಾಗ್ತದೆ. ನೀವು ಯಾವಾಗ್ಲೂ ನಿಮ್ಮ ಯೂಸ್ ಮಾತ್ರ ಅಲ್ಲ, ಅಟ್ ಲೀಸ್ಟ್ 2 ಸೆಟ್ ಆಫ್ ಪ್ರಾಡಕ್ಟ್. ಈಗ ನಿಮಗೆ IOC ಇದೆ ಅಥವಾ 3,500 PV ಒಂದು ಇದಿದೆ, ಬೆನಿಫಿಟ್ಸ್ ಇದೆ. ಸೊ ಆ ರೀತಿಯಲ್ಲಿ ಅಟ್ ಲೀಸ್ಟ್ ನಿಮ್ಮ ಹತ್ರ ಸಿ ಸ್ಟಾಕ್ ಇರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ ಟೀಮ್ ನಲ್ಲೂ ಸಹ ಅದು ಯಾವಾಗ್ಲೂ ಆಗ್ಬೇಕಾಗ್ತದೆ. ಸೊ ಹಾಗಾಗ್ಬಿಟ್ಟು ನೀವು ಆ ಪ್ರಾಡಕ್ಟ್ ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್. ಈಗ ಮೈ ಹೋಮ್ ಮೈ ಕಾಪಿ ಒಂದು ವೇ, ಅದರ ಒಂದು ಏನು ಇಂಟ್ರೊಡಕ್ಷನ್ ನಾವು ಪ್ರೋಗ್ರಾಮ್ ಅನ್ನ ನಾವು ಹೇಗ್ ಮಾಡ್ತೀವಿ, ಮಾಹಿತಿ ಕೊಡುವಂಥದ್ದು, ಜನರನ್ನೆಲ್ಲ ಗ್ಯಾದರ್ ಮಾಡುವಂಥದ್ದು, ಇದೆಲ್ಲ ನಿಮಗೆ ಕೊರೋನಾ ಪೀರಿಯಡ್ ನಲ್ಲೂ ಸಹ ಸಾಕಷ್ಟು ಎಫೆಕ್ಟಿವ್ ಆಗಿ ಅದು ರಿಸಲ್ಟ್ ಅನ್ನ ಕೊಟ್ಟಿದೆ. ಸೊ ಹಾಗಾಗ್ಬಿಟ್ಟು ನೀವು ಆ ಕಾರ್ನರ್ ಅಂದ್ರೆ ಈಗ ನಮ್ಮ ರತ್ನ ಮೇಡಮ್ ಯಾವಾಗ್ಲೂ ಹೇಳೋರು ಏನಂತ ಹೇಳಿದ್ರೆ, ನೀವು ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ಸೊ ಆ ಕಾರ್ನರ್ ಏನಿರುತ್ತೆ ಅಂದ್ರೆ ನೀವು ಆ ಪ್ರಾಡಕ್ಟ್ ಅನ್ನ ಡಿಸ್ಪ್ಲೇ ಎಲ್ಲಿ ಮಾಡಿರ್ತೀವಿ ಅಲ್ಲಿ ನೀವು ಸೀರಿಯಲ್ ಸೆಟ್ ಅನ್ನ ನೀವು ಹಾಕಿರಿ. ಸೊ ಅವ್ರು ಬಂದಾಗ ಅದನ್ನ ಆನ್ ಮಾಡಿ ಮನೆ ಒಳಗಡೆ ಹೋಗಿ ಅಂತ ಅಂದ್ರೆ ಅಲ್ಲಿ ಏನು ಲೈಟ್ ಗಳು ಮಿಂಚ್ತಾ ಇರ್ತದೆ. ಸೊ ಅದರಿಂದ ಅವರ ಅಟ್ರಾಕ್ಷನ್ ಅಲ್ಲಿಗೆ ಬರ್ತದೆ. ಏನು ಎಂತ ಅಂತ ಕೇಳ್ತಾರೆ ಅಂತ ರೈಟ್ ವೇ ಅಂತಾನೆ ನಾವು ಹೇಳ್ಬೋದು. ಸೊ ಅವ್ರ ಎದುರುಗಡೆನೆ ನಾವು ಪ್ರಾಡಕ್ಟ್ ಅನ್ನ ಡೆಮಾನ್ಸ್ಟ್ರೇಷನ್ ಮಾಡಿದಾಗ, ಈಗ ಕಾಫಿ ಟೀಗಳನ್ನ ಅವ್ರ ಎದುರುಗಡೆನೆ ನಾವು ಮಾಡಿದಾಗ, ಈಗ ಬಿಸಿ ನೀರು ತಂದ್ಬಿಟ್ಟು ಅವ್ರ ಎದುರುಗಡೆನೆ ಮಾಡಿದಾಗ ಅದರ ಒಂದು ಏನು ಇಂಪ್ಯಾಕ್ಟ್ ಅವರಿಗೆ ಆಸಕ್ತಿ ಇರ್ಬೋದು ಅಥವಾ ಕ್ಯೂರಿಯಾಸಿಟಿ ಇರ್ಬೋದು, ಮತ್ತೆ ಆ ಪ್ರಾಡಕ್ಟ್ ಅನ್ನ ಟೇಸ್ಟ್ ಮಾಡೋದಿರ್ಬೋದು, ಅದೆಲ್ಲ ಅವ್ರಿಗೆ ತುಂಬಾ ಲೈಕ್ ಆಗ್ಬೋದು. ಸೊ ಆ ರೀತಿಯಲ್ಲಿ ನೀವು ಮಾಡ್ತಾ ಹೋದಾಗ ನಿಮಗೆ ಬಿಸ್ನೆಸ್ ನಿಮಗೆ ಈಸಿಲಿ ಅದು ನಿಮಗೆ ಬೆಳೆಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಫ್ ನಥಿಂಗ್ ಇಸ್ ಬೀಯಿಂಗ್ ಸೋಲ್ಡ್, ನಥಿಂಗ್ ಹ್ಯಾಪನ್ಸ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಇದು ಹೋಮ್ ಬೇಸ್ಡ್ ಬಿಸ್ನೆಸ್ ಆದ್ರಿಂದ ನೀವು ಇದನ್ನ ಮೂಮೆಂಟ್ ಮಾಡುವಂತ ವೇ ಅನ್ನ ನೀವು ಕಲಿತಾ ಹೋದಾಗ ನೀವು ಹೆಚ್ಚಿಗೆ ಯಶಸ್ ಅನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಇದನ್ನ ಖಂಡಿತವಾಗಿ ಮಾಡಿ. ಸೊ ಆಲ್ ದ ನೀವು ಇದರಲ್ಲಿರುವಂತಹ ಏನು ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ನೀವು ಖಂಡಿತವಾಗಿ ಹೆಚ್ಚಿನ ಯಶಸ್ಸನ್ನ ಪಡೆದೇ ಪಡಿತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಶೇರ್ ದ ಪ್ರಾಡಕ್ಟ್ ಯಾರೊಟ್ಟಿಗೆ ನೀವು ಶೇರ್ ಮಾಡುವಂತದ್ದು. ಈಗ ಕೆಲವರಿಗೆ ತುಂಬಾ ಡೌಟ್ಸ್ ಇರ್ತದೆ, ಇದನ್ನ ಯಾರಿಗ್ ಮೂಮೆಂಟ್ ಮಾಡೋದು. ಬಿಗಿನರ್ಸ್ಗೆ ಅಂದ್ರೆ ಕಾಯಿಲೆ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾ, ಕಾಸ್ಟ್ಲಿ ಪ್ರಾಡಕ್ಟ್, ನಮ್ಮ ಮನೇಲೆಲ್ಲ ಇದು ಯೂಸ್ ಮಾಡಲ್ಲ, ನಮ್ಮ ರಿಲೇಷನ್ಸ್ ಎಲ್ಲ ಹೇಗೆ ಇದನ್ನ ಅಪೋಸ್ ಮಾಡ್ಬೋದು, ಈ ತರದೆಲ್ಲ ಬೇಕಾದಷ್ಟು ನಿಮಗೆ ಡೌಟ್ಸ್ ಇರ್ತದೆ. ಸೊ ಅದಕ್ಕೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕಾಗ್ತದೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಯಾಕಂದ್ರೆ ನಾವು ಎಷ್ಟು ಫೇಲ್ಯೂರ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಫೇಸ್ ಮಾಡ್ತೀವಿ, ಅಷ್ಟು ಸಕ್ಸಸ್ ಆಗ್ಲಿಕ್ಕೆ ನಮಗೆ ಹತ್ರ ಆಗ್ತಾ ಹೋಗ್ತೀವಿ. ಸೊ ರಿಜೆಕ್ಷನ್ ಇಸ್ ಪಾರ್ಟ್ ಆಫ್ ಸಕ್ಸಸ್ ಅಂತಾನೆ ಹೇಳ್ಬೋದು, ಮೇಜರ್ ಪಾರ್ಟ್ ಆಫ್ ಸಕ್ಸಸ್. ಇವನ್ ನೋಡಿದ್ರೆ ಆಲ್ ದ ಫೇಲ್ಯೂರ್ಸ್ ಅನ್ನ ನೀವು ಎದುರುಗಡೆ ಇಟ್ಕೊಂಡ್ರೆ ನಿಮ್ಮ ಸಕ್ಸಸ್ ನಿಮ್ಮ ಎದುರುಗಡೆ ಕಾಣ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಫೇಲ್ಯೂರ್ಸ್ ಅನ್ನ ನೀವು ಪಡೆದಿದ್ರಿಂದನೇ ನೀವು ಸಕ್ಸಸ್ ಅನ್ನ ಫೀಲ್ ಮಾಡ್ತಾ ಇದೀರಿ ಅಂತ ಹೇಳ್ಬಿಟ್ಟು. ನೋ ಡೌಟ್ ಎಟ್ ಆಲ್, ಫೈನಾನ್ಷಿಯಲ್ ಫ್ರೀಡಮ್ ಅನ್ನುವಂಥದ್ದು ಒಂದು ತುಂಬಾ ದೊಡ್ಡ ವಿಚಾರ. ಈ ಲೀಡರ್ಶಿಪ್ ಬೆಳೆಸುವಂಥದ್ದು ಅಂದ್ರೆ ಲೀಡರ್ಶಿಪ್ ಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಿಸ್ನೆಸ್ ಅಂತ ನಾವ್ ಹೇಳ್ತೀವಿ. ಲೀಡರ್ಶಿಪ್ ಅನ್ನುವಂಥದ್ದು ತುಂಬಾ ದೊಡ್ಡ ಅಧ್ಯಾಯ. ಸೊ ನಮ್ಮ ಎಲ್ಲಾ ಫೇಲ್ಯೂರ್ಸ್ ಅನ್ನ ನಾವು ಒಂದ್ ಕಡೆ ಅಕ್ಯುಮುಲೇಟ್ ಮಾಡಿದ್ರೆ ನಾವು ಎಷ್ಟು ಯಶಸ್ಸಾಗಿದೀವಿ ಅನ್ನೋದು ನಮಗೆ ಖಂಡಿತ ಗೊತ್ತಾಗ್ತದೆ. ಸೊ ಇಲ್ಲಿ ಹೆಚ್ಚಿನ ಲೀಡರ್ಸ್ ಅಚೀವರ್ಸ್ ಯಾರಿದ್ದಾರೆ ಅವರಿಗೆ ನನ್ನ ಮಾತು ಎದುರುಗಡೆ ಅವರಿಗೆ ಕಣ್ಣಿಗೆ ಕಾಣ್ತದೆ. ಓಕೆ, ನೋಡೋಣ. ಈಗ ನಮ್ಮ ಹತ್ರದವರೊಟ್ಟಿಗೆ ಗೆಳೆಯರೊಟ್ಟಿಗೆ ಅಫಿನಿಟಿ ಅಂಡ್ ಪ್ರಾಕ್ಸಿಮಿಟಿ ಅಂತ ಹೇಳ್ತೀವಿ, ನಿಯರೆಸ್ಟ್ ಅಂಡ್ ಡಿಯರೆಸ್ಟ್. ಸೊ ನಾವು ಈ ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿಯನ್ನ ನಾವು ಕೊಟ್ಟಾಗ ಅಥವಾ ಬಿಸ್ನೆಸ್ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಾಗ ನಾವು ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಫೇಸ್ ಮಾಡ್ತೀವಿ. ಸಮ್ ಪೀಪಲ್ ಅಕ್ಸೆಪ್ಟ್ ಮಾಡ್ತಾರೆ, ಸಮ್ ಪೀಪಲ್ ಅಕ್ಸೆಪ್ಟ್ ಮಾಡೋದಿಲ್ಲ. ನಿಮ್ಮ ರಿಲೇಶನ್ಶಿಪ್ ಇಂದ ಜನ ಕೆಲವರು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಇಲ್ಲದೆ ಇರ್ಲಿ ತಗೊಂತಾರೆ. ಅಂದ್ರೆ ಅವ್ರಿಗೆ ಇಂಪಾರ್ಟೆನ್ಸ್ ಇರೋದಿಲ್ಲ ಅದ್ರ ಬಗ್ಗೆ. ಸೊ ಅವರು ಯೂಸ್ ಮಾಡ್ತಾರೆ, ಯೂಸ್ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ ಬೆನಿಫಿಟ್ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಖಂಡಿತವಾಗಿ ನಿಮ್ಮ ರಿಲೇಟಿವ್ಸ್ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ನೀವು ಶೇರ್ ಮಾಡೋದನ್ನ ನಿಲ್ಲಿಸಬೇಡಿ, ಕಂಟಿನ್ಯೂ ಆಗಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಅದರಲ್ಲಿ ನಿಮಗೆ ಯಾವ ರೀತಿಯ ಏನು
ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕಂತ. ಸೊ ದಟ್ ಈಸ್ ಮ್ಯಾನರ್ ಅಂತ ಹೇಳ್ತೀವಿ. ಮ್ಯಾನರ್ ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ಬಿಸ್ನೆಸ್ ಅಪ್ರೋಚ್ ಅನ್ನ ನೀವು ಬೇರೆ ಅಂದ್ರೆ ಈಗ ನಿಮ್ಮ ಆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡದೇನೆ ನೀವು ರ್ಯಾಂಡಮ್ ಆಗಿ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಗೆ ರಿಸಲ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಅದನ್ನ ಬೇರೆ ಬೇರೆ ಈಗ ಪ್ರಾಡಕ್ಟ್ ಪೊಸಿಷನಿಂಗ್ ಅಂತ ಹೇಳ್ತೀವಿ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಜನ ಅಬ್ಜೆಕ್ಷನ್ ಅನ್ನ ನಿಮ್ ಎದುರುಗಡೆ ಇರ್ತಾರೆ, ಅವಾಗ ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅನ್ನೋದು ಸಹ ನಿಮ್ಗೆ ಈ ಮ್ಯಾನರ್ ನಲ್ಲಿ ಬರ್ತಾ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೀವು ಅವರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಇದು ಯಾಕೆ ಏನು ಎಂತ ಅನ್ನೋದ್ರ ಬಗ್ಗೆ ಅವರಿಗೆ ಫೀಲ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಏನಂತ ಹೇಳಿದ್ರೆ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ ನಾವು ತುಂಬಾ ಪ್ರಾಡಕ್ಟ್ ಬಗ್ಗೆನೇ ಡೀಟೇಲ್ಸ್ ಕೊಡೋದ್ಕಿಂತ ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದಾಗ ನಿಮಗೆ ರಿಸಲ್ಟ್ ಜಾಸ್ತಿ ಇರುತ್ತೆ. ಸೊ ಇನ್ ದ ಸೆನ್ಸ್ ಏನು, ಸೊ ಅವಾಗ ಹೇಳಿದ್ನಲ್ಲ ಜೋ ದಿಕ್ತಾ ಹೇ वो ಬಿಕ್ತಾ ಹೇ, ಆ ರೀತಿಯಲ್ಲಿ ಅವ್ರಿಗೆ ಯಾವ ಪ್ರಾಡಕ್ಟ್ ಅವ್ರಿಗೆ ಟಚ್ ಆಗುತ್ತೆ, ಫೀಲ್ ಆಗುತ್ತೆ, ಸೊ ಅದರ ಡಿಫರೆನ್ಸ್ ಗೊತ್ತಾಗ್ತದೆ, ಅದ್ರ ನಿಮ್ಗೆ ಸೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಸಕ್ಸಸ್ ರೇಟ್, ಯಶಸ್ಸಿನ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ನೀವು ರೈಟ್ ಮ್ಯಾನರ್ ಅನ್ನ ನೀವು ಫಾಲೋ ಮಾಡೋದು ತುಂಬಾ ಒಳ್ಳೇದಲ್ವಾ. ಸೊ ಆ ರೀತಿಯಲ್ಲಿ ನೀವು ಆ ಮ್ಯಾನರ್ ಅನ್ನ ನೀವು ಕಲಿಯುವಂಥದ್ದು. ಸೊ ಆ ಒಂದು ಸಮ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ನೀವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋದಾಗ ಸೊ ನೀವು ಹೆಚ್ಚಿಗೆ ನೀವು ಸೇಲ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ನೆಕ್ಸ್ಟ್ ಟೆಕ್ನಿಕ್, ಪ್ರತಿಯೊಂದ್ರೂ ಸಹ ತಂತ್ರಜ್ಞಾನ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಈಗ ನೀವು ನೋಡಿ, ಈಗ ಒಂದು ಡಿಗ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರೀಗ ಬೇರೆ ಬೇರೆ ರೀತಿಯ ಗ್ರಾಜುಯೇಷನ್ ಇರುತ್ತೆ. ಸೊ ಒಂದಕ್ಕೊಂದಕ್ಕೆ ಅದಕ್ಕೆ ಸಂಬಂಧನೇ ಇರೋದಿಲ್ಲ ಅಲ್ವಾ. ಈಗ ಕಾಮರ್ಸ್ ಕಲಿಯೋರು ಈಗ ನಿಮಗೆ ಸೈನ್ಸಿನ ಒಂದು ಟೆಕ್ನಾಲಜಿಯನ್ನು ಟೆಕ್ನಿಕ್ ಅನ್ನ ಅವ್ರು ಇದು ಫಾಲೋ ಮಾಡೋದಿಲ್ಲ. ಹಾಗೆ ಸೊ ಅದರದ್ದೇ ಆದ ಒಂದು ಡಿಫ್ರೆಂಟ್ ಟೆಕ್ನಿಕ್ ಇರುತ್ತೆ. ಇದು ಹೋಮ್ ಬೇಸ್ಡ್ ಬಿಸ್ನೆಸ್ ನಲ್ಲಿ ನೀವು ಸರಿಯಾದ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದಾಗ ನಿಮ್ಮ ರೇಟ್ ಆಫ್ ಸಕ್ಸಸ್ ಜಾಸ್ತಿ ಆಗ್ತದೆ. ಅದರಲ್ಲಿ ಎಮೋಷನಲ್ ಅಪ್ರೋಚ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಾಡಕ್ಟ್ ವೈಸ್ ನಾವು ಹೇಳೋದಾದ್ರೆ ಈಗ ನಾನು ಸುಂದರವಾಗಿ ಕಾಣಬೇಕು ಅನ್ನೋದು ಒಂದು ಎಮೋಷನಲ್ ಫೀಲಿಂಗ್ ಇರ್ಬೋದು. ಹಾಗೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಬುದ್ಧಿವಂತರಾಗಿರ್ಬೇಕು, ಬೇರೆಯವ್ರಕ್ಕಿಂತ ಕಾಂಪಿಟೇಟಿವ್ ಆಗಿ ಅವ್ರ ಮೇಲ್ ಬರ್ಬೇಕು ಅನ್ನುವಂಥದ್ದು ಒಂದು ಫೀಲಿಂಗ್ ಏನಿದೆ ಅದು ನಿಮಗೆ ಎಮೋಷನಲ್ ಮ್ಯಾಟರ್ಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ನೀವು ಎಮೋಷನಲ್ ಒಂದು ಅಪ್ರೋಚ್ಗಳು, ಈಗ ಒಬ್ರಿಗೆ ಅನಾರೋಗ್ಯ ಇದೆ, ಅನಾರೋಗ್ಯದಿಂದ ಹೊರಗಡೆ ಬರುವಂತದ್ದು ಒಂದು ಎಮೋಷನ್ ಆಗಿರುತ್ತೆ. ಸೊ ಆ ರೀತಿಯ ಒಂದು ಕೆಲವು ಎಮೋಷನಲ್ ಅಪ್ರೋಚ್ ಇರುತ್ತೆ, ಹಾಗೆ ರ್ಯಾಷನಲ್ ಅಪ್ರೋಚ್ ಸಹ ಇರುತ್ತೆ. ಅಂದ್ರೆ ಇದನ್ನ ನೀವು ಯೂಸ್ ಮಾಡಿ ನನಗೆ ಬೆನಿಫಿಟ್ ಅನ್ನ ಹೇಳಿ ಅನ್ನುವಂಥದ್ದು ಒಂದು ರ್ಯಾಷನಲ್ ಅಪ್ರೋಚ್ ಅಂತ ಹೇಳ್ಬೋದು. ಅಂದ್ರೆ ಅವ್ರನ್ನ ನಾವು ಚಾಲೆಂಜ್ ಮಾಡುವಂಥದ್ದು, ಆ ರೀತಿಯಲ್ಲಿ ನಾವು ಅವ್ರಿಗೆ ಅಪ್ರೋಚ್ ಮಾಡುವಂಥದ್ದು. ಇದ್ರ ಬಗ್ಗೆ ನಿಮಗೆ ತುಂಬಾ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಅಥವಾ ನೀವು ಯಾವುದೇ ಹಂತದಲ್ಲೂ ನೀವು ಅದ್ರ ಬಗ್ಗೆ ವರಿ ಮಾಡುವಂತ ಅಗತ್ಯ ಇಲ್ಲ. ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ನಿಮ್ಮೊಟ್ಟಿಗೆ ಇರ್ತಾರೆ, ಹೋಮ್ ಮೀಟಿಂಗ್ ಇರ್ಬೋದು ಅಥವಾ 1-to-1 ಮೀಟಿಂಗ್ ನಲ್ಲಿ. ಸೊ ಅಲ್ಲಿ ಅವರು ಫಾಲೋ ಅಂದ್ರೆ ಅವ್ರನ್ನ 100% ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಅವರು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹೇಗೆ ಅಬ್ಜೆಕ್ಷನ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ, ಹೇಗೆ ಒಂದು ಪ್ರಾಡಕ್ಟ್ ಅನ್ನ ಪೊಸಿಷನಿಂಗ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ ಆಗಿ ನೀವು ಅವ್ರನ್ನ ಸ್ಟಡಿ ಮಾಡಿದ್ರಿ ಅಥವಾ ಅವರು ಹೇಳ್ತಿರುವಂತ ಸಂದರ್ಭದಲ್ಲಿ ನೀವು ರೈಟಿಂಗ್ಸ್ ನಲ್ಲಿ ನೀವು ಅದನ್ನ ತಗೊಂತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಲರ್ನಿಂಗ್ ಪಾರ್ಟ್ ತುಂಬಾನೇ ಈಸಿ ಆಗುತ್ತೆ, ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್. ಸೊ ಶೇರ್ ದ ಪ್ರಾಡಕ್ಟ್ ಲೈಫ್ ಲೈನ್ ಆಫ್ ಯುವರ್ ಬಿಸಿನೆಸ್ ಕ್ವಾಲಿಟಿ ಕನ್ಸ್ಯೂಮರ್ಸ್. ಅಗೇನ್ ಅದನ್ನೇ ಸ್ಲೈಡ್ ಅನ್ನ ಇನ್ನು ಎಲಾಬ್ರೇಟ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈಗ ನಿಮಗೆ ಅದ್ರ ಬಗ್ಗೆ ನಾವು ಸಾಕಷ್ಟು ಕಡೆಗಳಲ್ಲೂ ಸಹ ಚರ್ಚೆ ಮಾಡ್ತೀವಿ. ಎಷ್ಟು ರೀತಿಯ ನಿಮಗೆ ಕನ್ಸ್ಯೂಮರ್ಸ್ ಇರ್ತಾರೆ, ಪ್ರೈಸ್ ಬೇಸ್ಡ್ ಇರ್ತಾರೆ ಅಂತ ಹೇಳಿದ್ರೆ ಈಗ ಒಂದಕ್ಕೊಂದು ಫ್ರೀ ಇರುವಂತದ್ದು ಅಥವಾ ಈಗ 20 ರೂಪಾಯಿ ಇರುವಂತ ಪೇಸ್ಟ್ 10 ರೂಪಾಯಿ ಸಿಗತ್ತಾ ಅಂತ ನೋಡುವಂತವ್ರು ನಿಮಗೆ ಪ್ರೈಸ್ ಬೇಸ್ಡ್ ಇರ್ತಾರೆ. ಅವ್ರಿಗೆ ಕ್ವಾಲಿಟಿ ಬಗ್ಗೆ ಹೆಚ್ಚಿಗೆ ಮಹತ್ವ ಇರೋದಿಲ್ಲ. ಸೊ ಈಗ ನಾವು ಮಾಡ್ಬೇಕಾಗಿರೋದೇನು, ನಾವು ಕ್ವಾಲಿಟಿ ಕನ್ಸ್ಯೂಮರ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕು. ಆ ಕ್ವಾಲಿಟಿ ಕನ್ಸ್ಯೂಮರ್ಸ್ ಅನ್ನ ಈಗ ನಾನು ಹೇಳಿದ ಲಾಸ್ಟ್ ಎಲ್ಲಾ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡ್ತಾ ಬಂದಾಗ ನಿಮಗೆ ಕ್ವಾಲಿಟಿ ಕನ್ಸ್ಯೂಮರ್ಸ್ ಅನ್ನ ಅಂದ್ರೆ ನೀವು ಈಗ ABC ಕೆಟಗರಿಯನ್ನ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಕೆಲವರು ಕನ್ಸ್ಯೂಮರ್ ಆಗಿ ಮಾತ್ರ ಉಳಿತಾರೆ, ಕೆಲವರು ಬೈಯರ್ ಆಗಿ ಉಳಿತಾರೆ. ಸೊ ನೆಕ್ಸ್ಟ್ ಆಕ್ಟಿವ್, ಇವ್ರು ಮೂರು ನಮಗೆ ಕ್ವಾಲಿಟಿ ಕನ್ಸ್ಯೂಮರ್ಸೇ ಆಗಿರ್ತಾರಲ್ವಾ, ರೈಟ್. ಸೊ ನಮ್ಮ ಬ್ರ್ಯಾಂಡ್ ಅನ್ನ ನಾವು ಶಿಫ್ಟ್ ಮಾಡಿ ಇದಕ್ಕೆ ಬರ್ಬೇಕಾ ಅಂತ ಹೇಳಿದಾಗ ನಮಗೆ ಆ ಕನ್ಸ್ಯೂಮರ್ಸ್ ನಮಗೆ ಐಡೆಂಟಿಫೈ ಆಗ್ಬೇಕು. ಸೊ ಅದನ್ನ ನಾವು ಈಗ ಫಸ್ಟ್ ಅವ್ರನ್ನ ಈ ಬಿಸ್ನೆಸ್ ತರುವಂತ ಒಂದು ಕೆಲಸವನ್ನ ನಾವು ಮಾಡಿದ್ವಿ. ಸೊ ನೆಕ್ಸ್ಟ್ ಈಗ ಕನ್ಸ್ಯೂಮರ್ಸ್ ಮಾತ್ರ, ಈಗ ಕೆಲವರು ಬಿಸ್ನೆಸ್ ಮಾಡೋದಿಲ್ಲ, ಅವ್ರೆಲ್ಲ ಕನ್ಸ್ಯೂಮರ್ಸ್ ಅಂತ 20 ಅಥವಾ 50 ನೀವು ಲಿಸ್ಟ್ ಅನ್ನ ಇಟ್ಕೊಂಡು ನೀವು ಹೋದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ಅಂದ್ರೆ ಅವ್ರಿಗೆ ನೀವು ಬಿಸ್ನೆಸ್ ಅಪ್ರೋಚ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ನೀವು ಬಿಸ್ನೆಸ್ ಮಾಡಿ ಅಥವಾ ಜನರನ್ನ ಜಾಯಿನ್ ಮಾಡಿ ಈ ರೀತಿಯ ನೀವು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ಅವರು ಎರಡನ್ನೂ ಮಾಡಲ್ಲ, ಬಿಸ್ನೆಸ್ ಮಾಡಲ್ಲ, ಕನ್ಸ್ಯೂಮರ್ ಆಗಿ ನೀವು ಆಗದೆ ಬಿಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಅವ್ರು ಕನ್ಸ್ಯೂಮರ್ ಮಾತ್ರ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನೀವು
ಕನ್ಸ್ಯೂಮರ್ನಾಗಿ ಮಾತ್ರ ಇಟ್ಕೊಳ್ರಿ. ಬಿಸ್ನೆಸ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಬಿಸ್ನೆಸ್ ವೈಸ್ ನೀವು ಫೋಕಸ್ ಅನ್ನ ಅಥವಾ ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಎ ವೆರಿ ವೈಟಲ್ ಸ್ಟೆಪ್ಸ್ ನಿಮಗೆ ಆಟೋಮೇಟಿವ್ ಯುವರ್ ಬಿಸಿನೆಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ಬೈಫರ್ಗೇಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬೈಯರ್ಸ್ ಇನ್ಸ್ಟೆಡ್ ಆಫ್ ಗೋಲ್ಡನ್ ಏಜ್ ಅಂತ ಹೇಳಿದ್ರೆ, ಈಗ ನಾವು ಎಷ್ಟೋ ಕಡೆಗಳಲ್ಲಿ ಈಗ ನಿಮಗೆ 360 ಸ್ಪಿರ್ಲಿನ್ ಇದೆ, 120 ಸ್ಪಿರ್ಲಿನ್ ಇದೆ. ಈಗ 360 ಸ್ಪಿರ್ಲಿನ ಬೈ ಮಾಡೋನು ನೀವು ಗೋಲ್ಡನ್ ಎಗ್ ಅಂತ ನೀವು ಕನ್ಸಿಡರ್ ಮಾಡುವ ಅಂದ್ರೆ ಕನ್ಸ್ಯೂಮರ್ ನಾನು ಹೇಳೋದು, ಇವರು ಏನು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲ. ಅದೇ ನೀವು 120 ಸ್ಪಿರ್ಲಿನ ತಗೊಳೋನ ನೀವು ಏನು ನಾರ್ಮಲ್ ಎಗ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಈ ನಾರ್ಮಲ್ ಎಗ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಹೋಗುತ್ತೆ. ಅದೇ ನೀವು ಈ 360 ಸ್ಪಿರ್ಲಿನ ಒಬ್ಬ ವ್ಯಕ್ತಿ ದಿನಕ್ಕೆ 2 ಅಥವಾ 4 ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ನೀವು 3 ಮಂತ್ಸ್ ತನಕ ವೇಟ್ ಮಾಡ್ಬೇಕಾಗುತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ನಿಮಗೆ ಯು ಹ್ಯಾವ್ ಟು ರೆಗ್ಯುಲರ್ ಬೈಯರ್ಸ್ ಮೇಲೆ, ಈಗ ಸೋಪು, ಪೇಸ್ಟ್, ಶಾಂಪು ಈ ತರ ನಿಮಗೆ FMCG ಅನ್ನ ನೀವು ಫೋಕಸ್ ಮಾಡಿದಾಗ ನಿಮಗೆ ರೆಗ್ಯುಲರ್ ಬೈಯರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಅವರಿಂದ ನಿಮಗೆ ರಿಪೀಟೆಡ್ ಆರ್ಡರ್ಸ್ ಪ್ರತಿ ಮಂತ್ಗೆ ನಿಮಗೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಹ್ಯಾವ್ ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ವಿತಿನ್ 2 to 3 months. ಇದೆಲ್ಲ ನೀವು ಎಷ್ಟು ಒಂದು ಬೇಗ ಮಾಡ್ತೀರಿ ಈ ಒಂದು ಬಿಸಿನೆಸ್ ನಲ್ಲಿ, ನೀವು ಎಷ್ಟು ನೀವು ಲಾಂಗ್ ಟರ್ಮ್ ತಗೊಂತೀರಿ, ನಿಮ್ಮ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ನೀವು ಅದನ್ನ ಒಂದು ಶಾರ್ಟ್ ಪೀರಿಯಡ್ ನಲ್ಲಿ ಮಾಡಿ ಮುಗಿಸಕ್ಕೆ ನೀವು ಟ್ರೈ ಮಾಡಿದಾಗ ನಿಮಗೆ ಆ ಒಂದು ಏನು ಬಿಸ್ನೆಸ್ ನಿಮಗೆ ವೆರಿ ಈಸಿಲಿ ಮತ್ತೆ ಫಾಸ್ಟ್ ಆಗಿ ನಿಮಗೆ ಬಿಲ್ಡ್ ಆಗ್ತದೆ. ಇದನ್ನ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು 1 ವರ್ಷಕ್ಕೆ ಮಾಡ್ಬೇಕಂತ ಇರುವಂತ ಕೆಲಸವನ್ನ ನೀವು 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಮಾಡಿ ಮುಗಿಸ್ತೀನಿ ಅನ್ನುವಂತ ಉತ್ಸಾಹದಲ್ಲಿ ನೀವು ನುಗ್ಗುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್. ಅದನ್ನೇ ನಾವು ಲಾ ಆಫ್ ಆವರೇಜ್ ಅನ್ನ ನಾವು ನಿಮ್ಗೆ ಕನ್ಸಿಡರ್ ಮಾಡಿ ಹೇಳ್ತೇವೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಸ್ಲೈಡ್ ಮೇಡಮ್. ಎಸ್ ಸರ್, ಶೋರ್ ಸರ್. ಸೊ ಈ ಸೆಷನ್ ಬಂದ್ಬಿಟ್ಟು ಇನ್ನೊಂದು 1 or 2 ಮಿನಿಟ್ಸ್ ಅಲ್ಲಿ ಎಂಡ್ ಆಗುತ್ತೆ. ಎಲ್ಲರೂ ಸೇಮ್ ಐಡಿ ಹಾಗೂ ಪಾಸ್ವರ್ಡ್ ಅಲ್ಲಿ ಲಾಗಿನ್ ಆಗ್ಬೇಕು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸ್ಲೈಡ್, ಬಿಲ್ಡ್ ನೆಟ್ವರ್ಕ್. ಸೊ ಇಲ್ಲಿ ನಾವು ಸರಿಯಾದ ಒಂದು ಇದಕ್ಕೆ ಬಂದ್ವಿ, ಒಂದು ಸ್ಟೆಪ್ ನ ದಾಟಿದ್ವಿ, ನೆಕ್ಸ್ಟ್ ಸ್ಟೆಪ್ ಗೆ ಬರ್ತಾ ಇದೀವಿ. ದಟ್ ಈಸ್ ಇನ್ನೋವೇಟಿವ್ ರೆಗ್ಯುಲರ್ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್. ಈಗ ರೆಗ್ಯುಲರ್ ಆಗಿ ನಿಮ್ಗೆ ಝೂಮ್ ಮೀಟಿಂಗ್ ಇದೆ. ಸೊ ಅದಕ್ಕೆ ನೀವು ಅವ್ರನ್ನ ಇನ್ವೈಟ್ ಮಾಡಿ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಕುಲಂಕುಷವಾಗಿ ಅರ್ಥ ಆಗ್ಬೇಕು. ನೆಕ್ಸ್ಟ್ ಸೈನ್ ಅಪ್ ಯುವರ್ ಇನ್ವೈಟಿಸ್ ಅಂದ್ರೆ ನೀವು ಅವ್ರ ಎದುರುಗಡೆ ಫಾರಂ ಅನ್ನ ಪ್ರೆಸೆಂಟ್ ಮಾಡಿದಾಗ ಇದೆಲ್ಲ ಸ್ಟೆಪ್ಸ್ ರಿಪೀಟ್ ಆಗಿದೆ, ಅದರಲ್ಲಿ ಮತ್ತೆ ನಾನು ಹೇಳ್ತೀನಿ. ಆಕ್ಟಿವೇಟ್ ಯುವರ್ ಪಾರ್ಟ್ನರ್ಸ್. ನಿಮ್ಮ ಪಾರ್ಟ್ನರ್ಸ್ ಅನ್ನ ಅಂದ್ರೆ ಈಗ ಒಂದ್ ತಿಂಗಳು ಒಂದಿನ ಅವರು ಪ್ರಾಡಕ್ಟ್ ತಗೊಂಡ್ರೆ ಮುಗಿಯಲ್ಲ, ಅಥವಾ ಟಿವಿ ಮಾಡಿದ್ರೆ ಮುಗಿಯಲ್ಲ. ಅವ್ರು ರೆಗ್ಯುಲರ್ ಬೇಸಿಸ್ ನಲ್ಲಿ ಅವರು ಮಾಡಿ ಅಚೀವ್ಮೆಂಟ್ ಅನ್ನ ನಾವು ಅವ್ರಿಗೆ ತೋರಿಸ್ಬೇಕಾಗ್ತದೆ. ಸೊ ಹಾಗಾಗ್ಬಿಟ್ಟು ಅವ್ರನ್ನ ಆಕ್ಟಿವೇಟ್ ಮಾಡಿ ಅಂತಾನು ಇಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ವಿವರಣೆ ನೆಕ್ಸ್ಟ್ ಬರುತ್ತೆ. ನೀವು ಖಂಡಿತವಾಗಿ ನೀವು ಅದನ್ನು ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಸ್ಲೈಡ್ ಮಾಡಿ. ಓಕೆ. ಸೊ ಇನ್ವೈಟ್ ರೆಗ್ಯುಲರ್ ಕಸ್ಟಮರ್ಸ್ BOM ಅಂತ ಹೇಳಿದ್ದಾರೆ, ಮತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರಿಗೆ ಒಂದು ಕಪ್ ಆಫ್ ಕಾಫಿಯ ರೂಪದಲ್ಲಿ, ಅಂದ್ರೆ ಅವ್ರನ್ನ ನೀವು ಯಾವ್ದಾದ್ರು ವೇ ಅಲ್ಲಿ ಬಿಸ್ನೆಸ್ ಅಪ್ರೋಚ್ ಅನ್ನ ನೀವು ಮಾಡುವಂಥದ್ದು. ಸೊ ಅವರಿಗೆ ಈ ಬಿಸ್ನೆಸ್